ಆಸ್ ಐ ಟೋಲ್ಡ್ ಕೇವಲ ಚಿಕ್ಕಣ್ಣಂಗ್ ಮಾತ್ರ ಅಲ್ಲ, ಒಂದಷ್ಟು ಜನ ನಿರ್ಮಾಪಕರಿಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಈ ಪ್ರಕರಣದಲ್ಲಿ. ಅವತ್ತು ದರ್ಶನ್ ಜೊತೆ ಎಣ್ಣೆ ಪಾರ್ಟಿ ಹಲವಾರು ಜನ ಮಾಡಿದ್ರು, ಎಣ್ಣೆ ಪಾರ್ಟಿಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರು, ಪ್ರೊಡ್ಯೂಸರ್ಗಳು ಕೂಡ ಇದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಮಾತ್ರವಲ್ಲ, ನಟ ನಿರ್ಮಾಪಕರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಹಲವು ನಟರು ಕೂಡ ದರ್ಶನ್ ಎಣ್ಣೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. RR ನಗರದ ಸ್ಟೋನಿ ಬ್ರೂಕ್ ನಲ್ಲಿ ನಡೆದಿದ್ದಂತಹ ಎಣ್ಣೆ ಪಾರ್ಟಿಯಲ್ಲಿ ಸ್ವಾಮಿ ಕೊಲೆ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ಒಂದಷ್ಟು ಅನುಮಾನ ಮೂಡಿದೆ. ಈ ಬಗ್ಗೆ ಹಲವು ನಿರ್ಮಾಪಕರು ಮತ್ತು ನಟರಿಗೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ದರ್ಶನ್ ಯಾವತ್ತು ಒಬ್ಬೊಬ್ಬರೇ ಹೋಗ್ತಾ ಇದ್ದಾರಲ್ಲ, ಅವ್ರ ಜೊತೆ ಒಂದೊಂದು ಟೀಮೇ ಇತ್ತು. ಅವ್ರು ಎಲ್ಲೋಗ್ಲಿ ಪಾರ್ಟಿ ಮಾಡ್ಲಿ ಇನ್ನೊಂದಾಗ್ಲಿ ಎಲ್ಲ ಕೂಡ ಜೊತೆಲೇ ಇರ್ತಾ ಇದ್ರು. ಸೊ ಈಗ ಈ ಪಾರ್ಟಿಯಲ್ಲಿ ಬೇರೆ ಬೇರೆ ನಟರು ನಿರ್ಮಾಪಕರು ಕೂಡ ಭಾಗಿಯಾಗಿದ್ರು ಅಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಪೊಲೀಸರು ಅದರ ವಿಚಾರವಾಗಿ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಆಲ್ರೆಡಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಆರೋಪಿ ವಿನಯ್ನನ್ನ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕೇವಲ ಚಿಕ್ಕಣ್ಣ ಮಾತ್ರ ಅಲ್ಲ, ಅವತ್ತಿನ ದಿನ ದರ್ಶನ್ ಜೊತೆ ಯಾರೆಲ್ಲ ಕೂತು ಎಣ್ಣೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವ್ರೆಲ್ಲರಿಗೂ ಕೂಡ ಈಗ ಹಾಕಿ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ.